ಸೀರಿಯಲ್ ರಂಗಕ್ಕೆ ಹೋಗ್ಬೇಕಾಯ್ತು. ಯಾಕಂದ್ರೆ ನಾನು ಇವತ್ತು ಸುಮಾರು ಜನಕ್ಕೆ ಗೊತ್ತಿಲ್ಲ ನನ್ನ ಹೆಂಡತಿ ಯಾರು ಅಂತ, ಸುಪ್ರೀತಾ ಶೆಟ್ಟಿ. ಅವಳು ನಾನು ಒಂದೇ ಕಾಲೇಜಲ್ಲಿ ಓದಿದ್ದು. ಸೊ ಕಾಲೇಜಲ್ಲಿ ರಂಗಭೂಮಿಗೆ ಸೇರಿದಾಗ ನಾನು ಅವಳು ಪ್ರೀತಿಸಕ್ಕೆ ಶುರು ಮಾಡಿದ್ವಿ. ಪ್ರೀತಿಸಿ ಡಿಗ್ರಿ ಇಬ್ಬರದು ಮುಗಿದ್ಮೇಲೆ ಆಬ್ವಿಯಸ್ಲಿ ಹೆಣ್ಮಕ್ಳಿಗೆ ಬೇಗ ಮದುವೆ ಮಾಡ್ತಾರೆ. ಸೊ ಅವ್ರ ಮನೇಲಿ ಹೆಣ್ಣು ನೋಡಕ್ ಶುರು ಮಾಡಿದಾಗ ನಾನು ಇನ್ನೂ ರಂಗಭೂಮಿ ಮಾಡ್ಕೊಂಡೇ ಇದ್ದೆ. ನಾ ಹೇಗೆ ಮಾತಾಡೋದು ಅಂತ ಅವಳು ಟೆನ್ಷನಲ್ಲಿ ಇದ್ಲು. ಸೊ ಅವಳು ಕೊಟ್ಟಿದ್ದ ಐಡಿಯಾ ಪ್ರಕಾರ ನೀವು ಒಂದು ಸೀರಿಯಲ್ಗಾದ್ರೂ ಆಕ್ಟ್ ಮಾಡಕ್ ಶುರು ಮಾಡಿ, ಅಟ್ಲೀಸ್ಟ್ ನಾವು ಮಾತಾಡ್ಬೋದು ಮನೇಲಿ. ಸೊ ಈಗ ಸೀರಿಯಲ್ಗೆ ಹೋಗುವಂತ ಸಾಹಸ. ರಂಗಭೂಮಿಲಿ ಬಹಳ ಅಂದ್ರೆ ನಾನೇ ಹೀರೋ. ರಂಗಭೂಮಿಲಿ ನನ್ನ ಆಕ್ಟಿಂಗ್ ಅಂದ್ರೆ ಬಹಳ ಜನ ಇಷ್ಟಪಡ್ತಾರೆ, ಚಪ್ಪಾಳೆ ತಟ್ತಾರೆ, ವಿಸಿಲ್ ಹೊಡಿತಾರೆ, ನನ್ನನ್ನ ಅಪ್ಕೋತಾರೆ, ತಬ್ಕೋತಾರೆ, ಮುದ್ದಾಡ್ತಾರೆ. ಇವೆಲ್ಲ ಇದ್ದವನು ಅಂದ್ರೆ ಆ ಶ್ರೀಮಂತಿಕೆ, ಇದು ದುಡ್ಡಿನ ಶ್ರೀಮಂತಿಕೆ ಅಲ್ಲ. ಒಬ್ಬ ಕಲಾವಿದನಾಗಿ ನನಗೊಂದು ಶ್ರೀಮಂತಿಕೆ ಇತ್ತಲ್ಲ, ಅದನ್ನೆಲ್ಲ ಅನುಭವಿಸ್ದನು ಒಂದು ಸೀರಿಯಲ್ಗೆ ಆಡಿಷನ್ ಕೊಡ್ಬೇಕಾಗಿ ಬರುತ್ತೆ. ಅವಾಗೆಲ್ಲ ಆಡಿಷನ್ ಇಲ್ಲ, ಲುಕ್ ಟೆಸ್ಟ್, ಫೋಟೋ ತಗೊಂಡೋಗಿ ಹಿಂಗೆ ಕೊಟ್ರೆ ಒಪ್ಕೊಳ್ಳೋರು. ರಂಗಭೂಮಿ ಮಾಡಿದ್ದೀರಾ, ಹೌದಾ, ಸರಿ ಬನ್ನಿ ಅಂತ. ಒಬ್ರು ನಿರ್ಮಾಪಕರು ಹಂಗೆ ಕರೆದ್ರು. ನಾನು ಡಿಗ್ರಿ ಮುಗಿಸಿ 1 ವರ್ಷಕ್ಕೇನೋ ನನಗೆ ಆ ಸೀರಿಯಲ್ದು ಆಫರ್ ಬರುತ್ತೆ. ಹೋಗಿ ಮಾಡ್ತೀನಿ. ಮಾಡೋಕ್ಕೆ ಅಂದರೆ ಎಲ್ಲರೂ ನೋಡ್ತಾರೆ. ಅವತ್ತು ನಿರ್ದೇಶಕರು ಇರಲಿಲ್ಲ. ನಿರ್ಮಾಪಕರು ಮತ್ತು ಮಿಕ್ಕಿದ್ದವರು ಚಾನಲ್ನವರು ಅಥವಾ ರೈಟರ್ಸು ಅವರು ಇವರೆಲ್ಲ ಸೇರ್ಕೊಂಡು ಒಂದು 4 ಲೈನ್ ಕೊಟ್ಟರು, ಇದನ್ನು ಹೇಳಿ ಅಂದರು. ಅದನ್ನು ಹೇಳಿದೆ. ಸರಿ, ನೀವೇ ಸೆಲೆಕ್ಟೆಡ್ ಹೀರೋ ನಾನು ಆ ಸೀರಿಯಲ್ಗೆ. ಅದು ಮಾಡಿದಾಗ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಲಿ ಮೊದಲನೇ ದಿನದ ಶೂಟಿಂಗ್. ಒಂದು 300-350 ಜನ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ ಗಾರ್ಮೆಂಟ್ಸಲ್ಲಿ. ಆ ಗಾರ್ಮೆಂಟ್ಸಲ್ಲಿ ಹೀರೋಯಿನ್ ಕೂಡ ಅಲ್ಲಿ ಪ್ಲೇಸ್ ಮಾಡಿದ್ದಾರೆ. ರಿಯಲ್ ಜಾಗದಲ್ಲಿ ಶೂಟ್ ಮಾಡ್ತಾ ಇದ್ರು. ಆ ಗಾರ್ಮೆಂಟ್ಸಿನ ಮ್ಯಾನೇಜರ್ ನಾನು ಹೀರೋಯಿನ್ ಜೊತೆ ಮೀಟ್ ಮಾಡುವಂತ ಸೀನು. ಫಸ್ಟ್ ಡೇ ಫಸ್ಟ್ ಶಾಟ್, ಕ್ಯಾಮ್ರಾ ಎಲ್ಲ ಇಟ್ಟಿದ್ದಾರೆ, ಲೈನ್ಸ್ ಇದ್ರಿ ತಗೊಳ್ರಿ ಅಂತಂದ್ರು. ಡೈರೆಕ್ಟರ್ ನಾನು ಅವತ್ತು ನೋಡಿದ್ದೆ ಫಸ್ಟ್. ಸೊ ನಮಸ್ಕಾರ ಮಾಡ್ಕೊಂಡು, ಕ್ಯಾಮ್ರಾಗೆಲ್ಲ ನಮಸ್ಕಾರ ಮಾಡ್ಕೊಂಡು, ಅವ್ರಿಗೂ ನಮಸ್ಕಾರ ಮಾಡ್ಕೊಂಡು, ನಮ್ಮ ರಂಗಭೂಮಿ ಶಿಸ್ತಿರುತ್ತಲ್ಲ ಅದ್ರ ಪ್ರಕಾರವಾಗಿ ನಾನು ಹೋಗಿ ನಿಂತು ಡೈಲಾಗ್ ತಗೊಂಡು ಎಲ್ಲ ನೋಡ್ಕೊಂಡು, ಸರಿ ಸರ್ ಮಾಡೋಣ ಅಂತ ಹೋದೆ. ಫಸ್ಟ್ ಶಾಟ್ ಆ್ಯಕ್ಷನ್ ಅಂದರು. ಹಿಂಗೆ ನಡ್ಕೊಂಬಂದು ಹೀರೋಯಿನ್ ಹತ್ರ ಒಂದು ಮಾತಾಡಿದೆ. ಕಟ್ ಅಂದರು ಡೈರೆಕ್ಟರ್. ಹಿಂಗೆ ತಿರುಗಿ ನೋಡಿದೆ. ನಮಗೆ ಈ ಸಿನಿಮಾ ಭಾಷೆಗಳು ಅಥವಾ ಸೀರಿಯಲ್ ಭಾಷೆಗಳು ಇನ್ನೂ ಗೊತ್ತಿಲ್ಲ, ನಂಗೆ ಹೊಸ್ತು. ಒನ್ ಮೋರ್ ಅಂದರು. ಏನು ಅಂದೆ ನಾನು. ಇಲ್ಲ, ಇನ್ನೊಂದ್ಸರಿ ಮಾಡ್ಬೇಕಂತೆ ಸರ್ ಅಂತ. ಸರಿ ಆಯಿತು. ಹೋದೆ, ಮತ್ತೆ ಬಂದೆ, ಮಾಡಿದೆ. ಕಟ್ ಅಂದರು. ಯಾಕ್ರಿ ಕರ್ಕೊಂಬರ್ತೀರಾ ಈ ನಾಟಕದವ್ರನ್ನೆಲ್ಲ, ಓವರ್ ಆ್ಯಕ್ಟಿಂಗ್ ಮಾಡಿ ಸಾಯ್ತಾರಲ್ರಿ ಇಲ್ಲಿ ಅಂತಂದ್ರು. 350 ಜನ ಹೆಂಗಸರು ಕೆಲಸ ಮಾಡ್ತಾ ಇರೋಂಥ ಜಾಗದಲ್ಲಿ ಅಷ್ಟು ದೂರದಲ್ಲಿ ಮಾನಿಟ್ರಲ್ಲಿ ಕೂತ್ಕೊಂಡು ಬೈತಾರ. ಅವ್ರು ಜೋರಾಗಿ ಕಿರ್ಸ್ತಾರೆ. ಕೈ ಎತ್ತರಿ ಅಂದ್ರೆ ಕಾಲೆತ್ತರಿ ಅಂದ್ರೆ ಕೈ ಎತ್ತಾರೆ. ನಾಟಕದವ್ರನ್ನೆಲ್ಲ ಕರ್ಕೊಂಬರ್ಬೇಡ್ರಿ ಇಲ್ಲಿಗೆ, ಕಳಿಸ್ರಿ ಅವ್ರನ್ನ ಆಚೆ, ನಾವಿಲ್ಲಿ ಬಡ್ಕೊಂಡು ಸಾಯ್ಬೇಕು ಇವ್ರಿಗೆ ಅಂತಂದ್ರು. ಅಂದರೆ ತುಂಬ ದೊಡ್ಡ ಅವಮಾನ ನನಗದು. ನನಗೆ 300-350 ಜನ ಎದುರುಗಡೆ ಕೂತ್ಕೊಂಡು ನಾಟಕ ನೋಡ್ತಾ ನನ್ನ ಹೆಸರು ಕರೆದಾಗ ಈ ಪಾತ್ರನ ಮಾಡಿದ್ದು ಪ್ರಮೋದ್ ಶೆಟ್ಟಿ ಅಂದರೆ ಚಪ್ಪಾಳೆ ಹೊಡೆದು, ವಿಸಿಲ್ ಹೊಡೆದು ಎಲ್ಲ ಮಾಡೋರು. ಎಷ್ಟು ಖುಷಿ ಆಗೋದು ನನಗೆ ಅಂದರೆ ನಾನೇ ಹೀರೋ. ಇವತ್ತು ಯಾವ ಸ್ಟಾರ್ಗಿರಿ ಇದ್ರು ಅವತ್ತಿನ ಸ್ಟಾರ್ಗಿರಿ ಇತ್ತಲ್ಲ, ಅದ್ರ ಮುಂದೆ ಯಾವುದೂ ಇಲ್ಲ, ನಾನೇ ಹೀರೋ ಅಂತ. ಅಂಥದ್ರಲ್ಲಿ ಒಂದು 350 ಜನ ಹೆಂಗಸರು ಮಧ್ಯದಲ್ಲಿ ನಿಲ್ಸ್ಕೊಂಡು ಬೈದ್ರು. ಅಳಕ್ಕೂ ಆಗಲ್ಲ, ಗಂಡಸರು ಬೇರೆ ನಾವು. ಸೀದಾ ಹೋದೆ. 1 ನಿಮಿಷ ಸರ್, ಅಷ್ಟೇನು ಡೈರೆಕ್ಟರ್ಗೆ ಹೇಳಿದೆ. 1 ನಿಮಿಷ ಸರ್ ಬರ್ತೀನಿ ಅಂದೆ. ರೆಸ್ಟ್ ರೂಮ್ಗೆ ಹೋದೆ. ಟಾಯ್ಲೆಟ್ಗೆ ಹೋಗಿ ಬಾಗಿಲಾಕೊಂಡು 5 ನಿಮಿಷ ಹತ್ತಿದ್ದೀನಿ. ಜೋರಾಗತ್ತೆ. ಯಾಕೆ ಬಂದೆ ನಾನು ಇಲ್ಲಿಗೆ, ಯಾರಿಗೋಸ್ಕರ ಬಂದೆ ನಾನು? ಸುಪ್ರೀತಾ ಹೇಳಿದಕ್ಕೆ ಹೋಗಿದ್ದು ನಾನು. ಸೀರಿಯಲ್ ಮಾಡಿ ಅಟ್ಲೀಸ್ಟ್ ನಾವು ಮದುವೆಗೆ ಏನಾರು ಆಫರ್ ಮಾಡ್ಬೋದು ಮನೇಲಿ. ಯಾಕೆ ಬಂದೆ ಅಂತ ಫಸ್ಟ್ 5 ನಿಮಿಷ ಅಳಬೇಕಾದ್ರೆ ಕೊರಗದೆ. ಬರಬಾರ್ದಾಗಿತ್ತು, ಇದು ನಂದಲ್ಲ ಫೀಲ್ಡು, ಇದು ನಂದಲ್ಲ ಜಾಗ, ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ. ಬಟ್ 1 ಸೆಕೆಂಡ್ ಅವಳ ಬಗ್ಗೆ ಯೋಚನೆ ಮಾಡಿದಾಗ ಅನ್ನಿಸ್ತು, ಓಕೆ ಇದು ಚಾಲೆಂಜ ನನಗೆ, ಇವತ್ತಿಂದ ನೋಡೋಣ ನಾನಾ ಕ್ಯಾಮ್ರಾನ ಅಂತ. ಅದು ತೊಗೊಂಡೋಗಿ ಮಾಡಿದೆ ಮೇಡಮ್. 1 ವಾರ ಒದ್ದಾಡದೆ, ಹೌದು ಕಷ್ಟಪಟ್ಟೆ. ಅದಾದಮೇಲೆ ಅದೇ ಡೈರೆಕ್ಟ್ರು ಬಂದು ಅದ್ಭುತ ಕಲಾವಿದರು ನೀವು ಅಂತ ಹೇಳ್ತಾರೆ. ಅದನ್ನ ಹೇಳಿಸ್ಕೊಂಡು ಆ ಸೀರಿಯಲ್ ಬಿಟ್ಟು ಆಚೆ ಬಂದೆ ನಾನು. ನನ್ನ ಚಾಲೆಂಜ್ ಇದ್ದಿದ್ದು ಅದು. ಅದನ್ನ ಬಿಟ್ಬಿಟ್ಟು ಆಚೆ ಬಂದೆ. ಅದಾದ್ಮೇಲೆ ನಾನು 1-2-3 ವರ್ಷ ರಂಗಭೂಮಿ ಮಾಡಿಕೊಂಡು ಅವಳ ಮದುವೆನ ಹಿಂಗೆ ಅವಳಿಗೆ ನೀನು MBA ಓದು, ಅದು ಓದು, ಇದು ಓದು ಅಂತ ಅವಳೇನು ಒಂಚೂರು ಡಿಫ್ರೆನ್ಸ್ ಮಾಡಿ, ಆಮೇಲೆ ಬೇರೆ ಯಾವುದೋ ಪ್ರೈವೇಟ್ ಚಾನಲ್ಗೆ ಒಂದು ಸೀರಿಯಲ್ ಬರುತ್ತೆ. ಅದನ್ನ ಮಾಡೋದ್ರ ಮೂಲಕ ಸೂಪರ್ ಹಿಟ್ ಆಗೋಗುತ್ತೆ ನನ್ನ ಕ್ಯಾರೆಕ್ಟರ್ಗಳು. ಲಕುಮಿ ಅಂತ ಒಂದು ಸೀರಿಯಲ್ ಮಾಡ್ತೀನಿ, ಕನಕ ಅಂತ ಒಂದು ಸೀರಿಯಲ್ ಮಾಡ್ತೀನಿ, ಉತ್ಸವ ಅನ್ನೋದು ಮತ್ತೊಂದು ಸೀರಿಯಲ್ ನನಗೆ ಕಾಲೇಜಲ್ಲಿ ಓದ್ಬೇಕಾದ್ರೆ ಮಾಡಿದಂಥದ್ದು.